ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕದನ ವಿರಾಮದ ನಡುವೆ ಅಫ್ಘಾನ್ ತಾಲಿಬಾನಿಗಳನ್ನ ಕೆಣಕಿದ್ದ ಪಾಕಿಸ್ತಾನದಲ್ಲಿ, ಅಂದ್ರೆ ಕದನ ವಿರಾಮ ಉಲ್ಲಂಘಿಸಿ ಮತ್ತೆ ಡ್ರೋನ್ ದಾಳಿ ಮಾಡಿ ಅಫ್ಘಾನ್ ರಾಜಧಾನಿ ಕಾಬೂಲ್ನಲ್ಲಿ ಸ್ಫೋಟಕ್ಕೆ ಕಾರಣವಾಗಿದ್ದ ಪಾಕಿಸ್ತಾನದಲ್ಲಿ ಈಗ ಭಾರಿ ಉದ್ವಿಗ್ನತೆ ಉಂಟಾಗಿದೆ. ಒಂದ್ ಕಡೆ ಪಾಕ್ ಆರ್ಮಿಗೆ ದೊಡ್ಡ ಏಟು ಬಿದ್ದಿದೆ, ಇನ್ನೊಂದ್ ಕಡೆ ಪಾಕ್ ಉಗ್ರರ ವಿರುದ್ಧ ದೊಡ್ಡ ಯಶಸ್ವಿ ಕಾರ್ಯಾಚರಣೆ ಮಾಡಿದೀವಿ ಅಂತ ಹೇಳಿಕೊಂಡಿದೆ. ಎರಡು ವಿಚಾರ ಇದೆ. ಅದರಲ್ಲಿ ಮೊದಲು ಪಾಕ್ ಆರ್ಮಿ ಸ್ಟೋರಿ ನೋಡೋಣ. ಅಫ್ಘಾನ್ ಗಡಿಯಲ್ಲಿ ನಾರ್ತ್ ವಜೀರಿಸ್ತಾನ್ನ ಮಿರ್ ಅಲಿ ಸಿಟಿಯಲ್ಲಿರೋ ಪಾಕ್ ಮಿಲಿಟರಿ ಕ್ಯಾಂಪ್ ಮೇಲೆ ದಾಳಿಯಾಗಿದೆ. ಪರಿಣಾಮ 7 ಪಾಕ್ ಸೈನಿಕರ ಪ್ರಾಣ ಹೋಗಿದೆ, 13 ಜನ ಗಾಯಗೊಂಡಿದ್ದಾರೆ. ಸ್ಫೋಟಕ ತುಂಬಿದ್ದ ವಾಹನವನ್ನು ನುಗ್ಗಿಸಿ ದಾಳಿ ಮಾಡಲಾಗಿದೆ. ಈ ವೇಳೆ 3 ಉಗ್ರಗಾಮಿಗಳನ್ನ ಕೂಡ ಮುಗಿಸಲಾಗಿದೆ. ಆದರೆ ಈ ಸ್ಫೋಟಕ ಹೊತ್ತಿದ್ದ ವಾಹನ ಟಿಟಿಪಿಗಳಿಗೆ ಸೇರಿದ್ದು ಅಂತ ಪಾಕ್ ಪೊಲೀಸರು ಹೇಳಿದ್ದಾರೆ. ಆದರೆ ಇದುವರೆಗೂ ಈ ದಾಳಿ ಹೊಣೆಯನ್ನ ಟಿಟಿಪಿ ಆಗಲಿ ಮತ್ತೆ ಯಾವುದೇ ಸಂಘಟನೆ ಆಗಲಿ ಹೊತ್ತಿಲ್ಲ. ಸ್ಫೋಟದಿಂದಾಗಿ ಹತ್ತಿರದ ಮನೆಗಳಿಗೂ ಡ್ಯಾಮೇಜಸ್ ಆಗಿದೆ. ಈ ಕುರಿತು ವೈರಲ್ ಆಗಿರೋ ವಿಡಿಯೋದಲ್ಲಿ ದಟ್ಟ ಹೊಗೆ ಆವರಿಸಿರುವುದು ಕಂಡುಬಂದಿದೆ. ಇನ್ನೊಂದು ಕಡೆ ಪಾಕ್ ತನ್ನ ರಾಷ್ಟ್ರದ ಒಳಗಿರೋ ಉಗ್ರರ ವಿರುದ್ಧ ದೊಡ್ಡ ಕಾರ್ಯಾಚರಣೆ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡಿದೆ. ಖೈಬರ್ ಪಖ್ತೂನ್ಖ್ವಾ ಟಿಟಿಪಿ ತುಂಬಾ ಸ್ಟ್ರಾಂಗ್ ಇರೋ, ಅಥವಾ ಪಾಕಿಸ್ತಾನ್ ತಾಲಿಬಾನ್ ತುಂಬಾ ಸ್ಟ್ರಾಂಗ್ ಇರೋ ಖೈಬರ್ ಪಖ್ತೂನ್ಖ್ವಾ ಅಲ್ಲಿ ಹಲವು ಕಡೆ ಎನ್ಕೌಂಟರ್ ನಡೆಸಿ ಟಿಟಿಪಿ ಅಂಗಸಂಸ್ಥೆ ಫಿತ್ನಾ ಅಲ್ ಖವಾರಿಜ್ ಅನ್ನೋ ಗುಂಪಿನ ಒಟ್ಟು 34 ಉಗ್ರಗಾಮಿಗಳನ್ನ ಹೊಡೆದು ಹಾಕಿದೀವಿ ಅಂತ ಪಾಕ್ ಅಧಿಕಾರಿಗಳು ಹೇಳಿಕೊಂಡಿದ್ದಾರೆ. ತುಂಬಾ ಯಶಸ್ವಿ ಕಾರ್ಯಾಚರಣೆ ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಹಾಗೂ ಪ್ರೆಸಿಡೆಂಟ್ ಆಸಿಫ್ ಅಲಿ ಜರ್ದಾರಿ ಶ್ಲಾಘನೆ ಕೂಡ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಇಬ್ರು ಕೂಡ ಉಗ್ರಗಾಮಿಗಳನ್ನ ಹತ್ತಿಕ್ಕೋ ವಿಚಾರದಲ್ಲಿ ಪಾಕ್ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿರೋದಾಗಿ ಹೇಳಿದ್ದಾರೆ. ಯಾರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿರೋದು? ಪಾಕ್ ಸೇನೆಗೆ ಪ್ರೈಮ್ ಮಿನಿಸ್ಟರ್ ಫ್ರೀ ಹ್ಯಾಂಡ್ ಕೊಟ್ಟಿರೋದಾ, ಅಥವಾ ಪಾಕ್ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿರುವಂತೆ ಘೋಷಿಸೋಕೆ ಪಾಕ್ ಪ್ರಧಾನಿಗೆ ಸೇನೆನೇ ಫ್ರೀ ಹ್ಯಾಂಡ್ ಕೊಟ್ಟಿದೆಯಾ? ಅದು ಥಿಂಕ್ ಮಾಡಬೇಕಾಗಿರೋ ವಿಚಾರ. ಇದೆಲ್ಲದರ ನಡುವೆ ಪಾಕ್ ಅಫ್ಘಾನ್ ತಾಲಿಬಾನಿಗಳ ನಡುವೆ ಶಾಂತಿ ಮಾತುಕತೆ ನಡೆಯೋ ಸಾಧ್ಯತೆ ಇದೆ ಅಂತ ಅಫ್ಘಾನ್ ಮೀಡಿಯಾಗಳು, ಅಳಿದುಳಿದ ಕೆಲ ಮೀಡಿಯಾಗಳು ರಿಪೋರ್ಟ್ ಮಾಡ್ತಿವೆ. 2 ರಾಷ್ಟ್ರಗಳ ನಡುವೆ ಶೀಘ್ರದಲ್ಲಿ ಕತಾರ್ನ ದೋಹಾದಲ್ಲಿ ಈ ಮಾತುಕತೆ ನಡೆಯಬಹುದು. ತಾಲಿಬಾನಿಗಳ ಡಿಫೆನ್ಸ್ ಮಿನಿಸ್ಟರ್ ಮೌಲ್ವಿ ಮೊಹಮ್ಮದ್ ಯಾಕೂಬ್ ಮುಜಾಹಿದ್ ನೇತೃತ್ವದ ಅಫ್ಘಾನ್ ನಿಯೋಗ ಹಾಗೂ ಪಾಕ್ ಕಡೆಯಿಂದ ಹಿರಿಯ ಭದ್ರತಾಧಿಕಾರಿಗಳು ಈ ಇಂಪಾರ್ಟೆಂಟ್ ಡಿಸ್ಕಷನ್ ನಲ್ಲಿ ಪಾಲ್ಗೊಂಡು ಕದನ ವಿರಾಮ ವಿಸ್ತರಿಸುವ ಬಗ್ಗೆ ಚರ್ಚೆ ಮಾಡಬಹುದು ಅಂತ ಹೇಳಲಾಗ್ತಿದೆ. ಬುಧವಾರ ಸಂಜೆ ಮಾಡಿಕೊಂಡ 48 ಗಂಟೆಗಳ ಕದನ ವಿರಾಮ ಶುಕ್ರವಾರ ಸಂಜೆ ಮುಗಿಯೋ ಮುನ್ನ ಈ ಮಾತುಕತೆ ಬಗ್ಗೆ ವರದಿ ಆಗ್ತಿರೋದು ಮಹತ್ವ ಪಡ್ಕೊಳ್ತಾ ಇದೆ. ಆದ್ರೆ ಸದ್ಯಕ್ಕಿನ್ನೂ ಇದು ವರದಿ ಮಾತ್ರ, ಅಧಿಕೃತ ಘೋಷಣೆ ಇನ್ನೂ ಆಗಿಲ್ಲ. ಇದೆಲ್ಲ ಆಗ್ತಿರೋ ಟೈಮ್ನಲ್ಲಿ ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಎಲ್ಲಿಗೆ ಹೋಗಿದ್ದಾರೆ ಗೊತ್ತಾ? ಇನ್ನೊಂದು ಸ್ಟಾನ್ ಕಂಟ್ರಿಗೆ ಹೋಗಿದ್ದಾರೆ. ಪಾಕಿಸ್ತಾನದ ಸುತ್ತ ಹರಡಿಕೊಂಡಿರೋ ಉಜ್ಬೆಕಿಸ್ತಾನ್, ಕಜಕಿಸ್ತಾನ್ ಅಧಿಕಾರಿಗಳನ್ನ ಮೀಟ್ ಆಗಿದ್ದಾರೆ. ಭಾರತ ಮತ್ತು 4 ಮಧ್ಯ ಏಷ್ಯಾ ರಾಷ್ಟ್ರಗಳ ನಡುವೆ ಭದ್ರತಾ ಸಹಕಾರವನ್ನು ಜಾಸ್ತಿ ಮಾಡಿಕೊಳ್ಳೋದ್ರ ಬಗ್ಗೆ ಮಾತುಕತೆ ನಡೀತಾ ಇದೆಯಂತೆ. ಉಜ್ಬೆಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್ ಮತ್ತು ಕಜಕಿಸ್ತಾನ್ನ ಪಾಕಿಸ್ತಾನ್, ಅಫ್ಘಾನಿಸ್ತಾನವನ್ನ ಸುತ್ತಲೂ ಕವರ್ ಆಗಿರೋ ಈ ಸ್ತಾನ್ ರಾಷ್ಟ್ರಗಳ ಉನ್ನತ ಮಟ್ಟದ ಭದ್ರತಾ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದಾರೆ. ಕಿರ್ಗಿಸ್ತಾನ್ ರಾಜಧಾನಿ ಬಿಷ್ಕೆಕ್ನಲ್ಲಿ ಮಾತುಕತೆ ನಡೆದಿದೆ. ಈ ವೇಳೆ ಉಜ್ಬೆಕಿಸ್ತಾನ್ನ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ವಿಕ್ಟರ್ ಮಖ್ಮೂಡೋವ್ ಅವರನ್ನ ದೋವಲ್ ಮೀಟ್ ಮಾಡಿದ್ದಾರೆ. ಅಫ್ಘಾನಿಸ್ತಾನ ವಿಚಾರಗಳ ಬಗ್ಗೆನೂ ಚರ್ಚೆ ಮಾಡಿದಾರಂತೆ. ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ಈ ಸ್ಥಾನಗಳ ಪೈಕಿ ತಜಿಕಿಸ್ತಾನ್, ಅಲ್ಲಿ ನಮ್ಮ ಏರ್ ಬೇಸ್ ಕೂಡ ಇದೆ. ಭಾರತದ ಹೊರಗಿನ ಘೋಷಿತ ಪೂರ್ಣ ಪ್ರಮಾಣದ ಮಿಲಿಟರಿ ವಾಯುನೆಲೆ ಇದು ಫಾರ್ಖೋರ್ನಲ್ಲಿದೆ. ತಜಿಕಿಸ್ತಾನ್ನಲ್ಲಿ ಪಾಕಿಸ್ತಾನ ಬಾರ್ಡರ್ಗೆ ಹತ್ತಿರದಲ್ಲೇ ಇದೆ. ಇದು ಒಂದು ಇಲ್ಲಿ ಮೆನ್ಷನ್ ಮಾಡಬೇಕಾಗಿರುವಂಥ ವಿಚಾರ. ಜೊತೆಗೆ ಅಫ್ಘಾನಿಸ್ತಾನದೊಂದಿಗೆ ಭಾರತದ ಸಂಬಂಧ ಇಂಪ್ರೂವ್ ಆಗ್ತಿರೋ ಟೈಮ್ನಲ್ಲಿ, ಅಫ್ಘಾನಿಸ್ತಾನ ಪಾಕಿಸ್ತಾನ ಭೀಕರವಾಗಿ ಹೊಡೆದಾಡ್ತಿರೋ ಟೈಮ್ನಲ್ಲಿ ಅಜಿತ್ ದೋವಲ್ ಅವರು ಈ 2 ರಾಷ್ಟ್ರಗಳನ್ನು ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಕಡೆಯಿಂದಲೂ ಸುತ್ತುವರೆದಿರೋ ಈ ಸ್ತಾನ್ ರಾಷ್ಟ್ರಗಳೊಂದಿಗೆ ಮೀಟಿಂಗ್ ಮಾಡ್ತಿರೋದು ಮಹತ್ವ ಕೊಡಲೇಬೇಕಾಗಿರೋ ವಿಚಾರ. ದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ನಕ್ಸಲ್ ನಿರ್ಮೂಲನೆ ಮುಂದುವರೆದಿದೆ. ಈಗ ಶರಣಾಗತಿ ಕೂಡ. ಕಳೆದ 2 ದಿನಗಳಿಂದ ನಕ್ಸಲ್ ಕಮಾಂಡರ್ ಸೇರಿ ಬರೋಬ್ಬರಿ 258 ಕೆಂಪು ಉಗ್ರರು ಶಸ್ತ್ರ ತ್ಯಾಗ ಮಾಡಿ ಶರಣಾಗಿದ್ದಾರೆ. ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢ್ನಲ್ಲಿ ಈ ನಕ್ಸಲರು ಶರಣಾಗಿದ್ದಾರೆ. ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಕೂಡ ಒಪ್ಪಿಸಿದ್ದಾರೆ. ದೇಶದ ಇತಿಹಾಸದಲ್ಲಿ ಇದು ಅತಿದೊಡ್ಡ ಸಾಮೂಹಿಕ ನಕ್ಸಲ್ ಶರಣಾಗತಿ ಅಂತ ಕರೆಸಿಕೊಂಡಿದೆ. ಇದರಲ್ಲಿ ಕೆಂಪು ಉಗ್ರವಾದದ ದೊಡ್ಡ ಮುಖ
ಸ್ಫೋಟಕ ಮೇಕರ್ ಅಂತಲೇ ಕುಖ್ಯಾತಿ ಪಡೆದಿದ್ದ 59 ವರ್ಷದ ತಕ್ಕಳಪಳ್ಳಿ ವಾಸುದೇವ್ ರಾವ್ ಅಲಿಯಾಸ್ ರೂಪೇಶ್ ಕೂಡ ಶರಣಾಗಿದ್ದಾರೆ. ಭದ್ರತಾ ಪಡೆಗಳು ರಾಜಕಾರಣಿಗಳನ್ನ ಗುರಿಯಾಗಿಸಿ ಈತ ಬರೋಬ್ಬರಿ 2,000 ದಾಳಿಗಳನ್ನ ಸಂಘಟಿಸಿದ ಆರೋಪ ಹೊತ್ತಿರೋ ಭಯಂಕರ ವ್ಯಕ್ತಿ. ದಶಕಗಳಿಂದ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರ, ಕೆಂಪುಗ್ರ. 2000ನೇ ಇಸ್ವಿಯಲ್ಲಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರ ಮೇಲೂ ಕೂಡ ದಾಳಿಗೆ ಸಂಚು ರೂಪಿಸಿದ. ಅಲ್ಲದೆ 1999ರಲ್ಲಿ ಅಂದಿನ ಆಂಧ್ರ ಗೃಹ ಮಂತ್ರಿ ಮಾಧವ್ ರೆಡ್ಡಿ ಮತ್ತು IPS ಅಧಿಕಾರಿ ಉಮೇಶ್ ಚಂದ್ರರ ಹತ್ಯೆಯಲ್ಲೂ ಕೂಡ ಈತನ ಪಾಲಿತ್ತು ಅನ್ನೋ ಆರೋಪ ಇತ್ತು. ಈಗ ಈತ ದೊಡ್ಡ ಪ್ರಮಾಣದ ನಕ್ಸಲರ ಹತ್ಯೆ ಆಗ್ತಿದ್ದ ಹಾಗೆ ತನ್ನ ತಲೆ ಉಳಿಸ್ಕೊಳ್ಳೋಕೆ ಬಂದು ಶರಣಾಗ್ಬಿಟ್ಟಿದ್ದಾನೆ ತನ್ನ ಗುಂಪಿನೊಂದಿಗೆ. 2 ದಿನಗಳ ಹಿಂದೆ ಕೂಡ ಒಂದು ದೊಡ್ಡ ತಲೆ ಶರಣಾಗಿತ್ತು. ಈ ಟಾಪ್ ತಲೆಗಳು ನೋಡಿ, ಸಣ್ಣ ಪುಟ್ಟವ್ರನ್ನ ಬಿಟ್ಟು ಹೊಡೆದಾಡಿಸಿ ಅವ್ರ ಪ್ರಾಣ ಎಲ್ಲ ಹೋದ್ಮೇಲೆ ಈಗ ಇವ್ರು ಬುಡಕ್ ಹದತ್ರ ಬರೋ ಟೈಮಲ್ಲಿ ಓಡ್ ಬಂದು ಶರಣಾಗ್ತಿದ್ದಾರೆ. CPM ಮಾವೋವಾದಿ ಸಂಘಟನೆಯ ಟಾಪ್ ನಾಯಕ, ನಕ್ಸಲ್ ನಾಯಕ ಮಲ್ಲು ಜೋಲ ವೇಣುಗೋಪಾಲ್ ರಾವ್ ಅಲಿಯಾಸ್ ಸೋನು ರೀಸೆಂಟಾಗಿ ಶರಣಾಗಿದ್ದ, ಅದೋಡ್ತಾರೆ. ಅದಾದ ಬಳಿಕ ಈಗ ಎಲ್ಲರೂ ಹೋಲ್ಸೇಲ್ ಆಗಿ ಟಾಪ್ ತಲೆಗಳು ಬಂದು ಶರಣಾಗ್ತಾ ಇದ್ದಾರೆ. ಇನ್ನು ಈ ವಿಚಾರವಾಗಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ರಿಯಾಕ್ಟ್ ಮಾಡಿದ್ದಾರೆ. ನಕ್ಸಲಿಸಂ ವಿರುದ್ಧದ ನಮ್ಮ ಹೋರಾಟದಲ್ಲಿ ಇದು ಮಹತ್ವದ ದಿನ. ಎಡಪಂಥೀಯ ಉಗ್ರಗಾಮಿಗಳು ಹಿಂಸಾಚಾರವನ್ನು ತ್ಯಜಿಸಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ಒಂದು ಪ್ರೀತಿಯ ಮನವಿ ಏನು ಅಂತ ಹೇಳಿದ್ರೆ, ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ. ಬನ್ನಿ ಕಂಟಿನ್ಯೂ ಮಾಡೋಣ. ಕಲಬುರಗಿ ಜಿಲ್ಲೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿನ ಮತಗಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಆಳಂದ ಕ್ಷೇತ್ರದ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಸೇರಿದ ಹಾಗೆ 3 ಕಡೆ ದಾಳಿ ಮಾಡಿದ್ದಾರೆ. SIT SP ಶುಭಾನ್ವಿತಾ ನೇತೃತ್ವದ ತಂಡ ಕಲಬುರಗಿಯ ಗುಬ್ಬಿ ಕಾಲೋನಿಯಲ್ಲಿರೋ ಸುಭಾಷ್ ಗುತ್ತೇದಾರ್ ಅವರ ಮನೆ ಮತ್ತು ಅವರ ಚಾರ್ಟರ್ಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ ಮಹಾಂತಗುಳ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ನಡೆಸಿ ಪರಿಶೀಲಿಸಿದ್ದಾರೆ. 2023 ಚುನಾವಣೆಯಲ್ಲಿ ಆಳಂದ ಕ್ಷೇತ್ರದಲ್ಲಿ ಮತದಾರರ ಸೇರ್ಪಡೆಗೆ ಮಲ್ಲಿಕಾರ್ಜುನ ಮಹಾಂತಗುಳ ಅಕ್ರಮ್ ಅನ್ನೋ ವ್ಯಕ್ತಿಗೆ ಡೀಲ್ ಕೊಟ್ಟಿದ್ದ ಆರೋಪ ಕೇಳಿಬಂದಿತ್ತು. SIT ತಂಡ ಅಕ್ರಮ್ ಸೇರಿ ಹಲವರ ಮನೆ ಮೇಲೆ ದಾಳಿ ನಡೆಸಿ ರಾಶಿ ವೋಟರ್ ಐಡಿ, ಮೊಬೈಲ್ ಫೋನ್, ಲ್ಯಾಪ್ಟಾಪ್ ವಶಕ್ಕೆ ಪಡೆದಿದ್ರು. ಈಗ ಮಾಜಿ ಶಾಸಕರ ಮನೆ ಸೇರಿ ಹಲವು ಕಡೆ ದಾಳಿ ನಡೆಸಲಾಗಿದೆ. ಇನ್ಫೋಸಿಸ್ ನಾರಾಯಣಮೂರ್ತಿ ದಂಪತಿ ರಾಜ್ಯ ಸರ್ಕಾರದ ಜಾತಿ ಜನಗಣತಿ ಸಮೀಕ್ಷೆಗೆ ಮಾಹಿತಿ ಕೊಡೋಕೆ ನಿರಾಕರಿಸಿರುವ ವಿಚಾರ ಭಾರಿ ಸುದ್ದಿಯಾಗಿತ್ತು. ಈ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇನ್ಫೋಸಿಸ್ನವರೇನು ಬೃಹಸ್ಪತಿಗಳ? ಇದು ಹಿಂದುಳಿದ ವರ್ಗದ ಸಮೀಕ್ಷೆ ಮಾತ್ರ ಅಲ್ಲ. ಅವರಿಗಿದು ಅರ್ಥವಾಗದಿದ್ರೆ ನಾವೇನು ಮಾಡೋಕೆ ಸಾಧ್ಯ? ಇಡೀ ರಾಜ್ಯದ 7 ಕೋಟಿ ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ. ಇದನ್ನು ನಾವು 20 ಸಲ ಹೇಳಿದ್ದೇವೆ, ಜಾಹೀರಾತು ಕೂಡ ಕೊಟ್ಟಿದ್ದೇವೆ. ನಾರಾಯಣಮೂರ್ತಿ, ಸುಧಾಮೂರ್ತಿಯವರು ಇದು ಹಿಂದುಳಿದ ವರ್ಗದವರ ಸಮೀಕ್ಷೆ ಅಂತ ಭಾವಿಸಿದ್ರೆ ಅದು ತಪ್ಪು. ಮುಂದೆ ಕೇಂದ್ರ ಸರ್ಕಾರ ಜನಗಣತಿ ಮಾಡುತ್ತೆ, ಆಗ ಅವರು ಏನು ಹೇಳ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇತ್ತ ಕಾಂಗ್ರೆಸ್ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಕೂಡ ಸಮೀಕ್ಷೆನಲ್ಲಿ ಭಾಗವಹಿಸದೇ ಇದ್ರೆ ಅವರು ದೇಶದ್ರೋಹಿಗಳು, ಸಂವಿಧಾನ ವಿರೋಧಿಗಳು, ಸಿಂಪಲ್ ಸುಧಾಮೂರ್ತಿ ಅಂತ ಹೆಸರು ಮಾಡಿ ಮಾಹಿತಿ ತಂತ್ರಜ್ಞಾನದ ದಿಗ್ಗಜರುಗಳು ಅಂತ ಕರೆಸ್ಕೊಂಡು ಮಾಹಿತಿಯನ್ನೇ ನೀಡದೇ ಇದ್ರೆ ಇದು ಹಾಸ್ಯಾಸ್ಪದ, ಯಾರ್ದೋ ಪ್ರೆಷರ್ನಿಂದ ಈ ರೀತಿ ಮಾಡ್ತಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ನಾವು ನಿನ್ನೆ ಫುಲ್ ನ್ಯೂಸ್ನಲ್ಲೂ ಕೂಡ ಇದ್ರ ಬಗ್ಗೆ ನಾವು ಕವರ್ ಮಾಡೋ ಟೈಮ್ನಲ್ಲಿ ಹೇಳಿದ್ವಿ ಸ್ನೇಹಿತರೆ. ಇವರು ನಾವು ಯಾವುದೇ ಹಿಂದುಳಿದ ಜಾತಿಗೆ ಸೇರಿದವರಲ್ಲ, ಹಾಗಾಗಿ ಪಾಲ್ಗೊಳ್ಳಲ್ಲ ಅಂತ ಹೇಳಿದ್ರು ಅನ್ನೋ ಮಾಹಿತಿ ಬಂದಿತ್ತು. ಅದ್ಯಾಕೆ ಈ ರೀತಿ ಹೇಳಿದ್ರು? ನಾವು ವಿಶ್ವಮಾನವರು, ಯಾವುದೇ ಜಾತಿ ಗೀತಿಗಳ ನಮ್ಮನ್ನು ಸೇರಿಸಬೇಡಿ ಅಂತ ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು ಬೇಕಾದ್ರೆ ಅಂತ ನಾವು ಕೂಡ ನಮ್ಮ ಒಪಿನಿಯನ್ ಸೇರಿಸಿದ್ವಿ. ಅಂದ್ರೆ ಒಪಿನಿಯನ್ ಆಗಿತ್ತು ಅದು. ಇವತ್ತು ಬೆಳಿಗ್ಗೆ ನೋಡಿದ್ರೆ ಸ್ನೇಹಿತರೆ, ನಮ್ಮ ಮನೆಗೆ ಬಂದಿದ್ದಾರೆ ಈ ಜಾತಿ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆನವರು ಬಂದಿದ್ರು. ಒಂದು ಗೌರ್ಮೆಂಟ್ ಸ್ಕೂಲ್ನ ಟೀಚರ್ ಒಬ್ರು ಬಂದಿದ್ರು. ಮೇಡಮ್ ಪಾಪ 2 ಮನೆ ಬಾಕಿ ಇದೆ, ಇವತ್ತು ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಬಂದಿದ್ರು. ಆ ಸಂದರ್ಭದಲ್ಲಿ ಒಳಗೆ ಕರ್ಕೊಂಡು ಹೋದ್ವಿ. ಅವ್ರಿಗೆ ಕಾಫಿ ಕೊಟ್ಟು ನೀಟಾಗಿ ಕೂರಿಸಿ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿಸಿ ನಾನು ನಮ್ಮ ಫ್ಯಾಮಿಲಿಯವರು ಹಂಬಲ್ ಆಗಿ ಅವ್ರ ಹತ್ರ ಹೇಳಿದ್ವಿ, ನೋಡಿ ನಮಗೆ ಉಳಿದೆಲ್ಲ ಮಾಹಿತಿ ಕೊಡ್ತೀವಿ, ನಾವು ಶೈಕ್ಷಣಿಕ, ಆರ್ಥಿಕ ಅದೆಲ್ಲ ಮಾಹಿತಿ ಕೊಡ್ತೀವಿ, ಆದರೆ ನಾವು ಯಾವುದೇ ಜಾತಿಗೆ ಸೇರೋರು ಅಂತ ಹೇಳಿ ನಮಗೆ ತೋರಿಸ್ಕೊಳ್ಳಿಕ್ಕೆ ಆಸಕ್ತಿ ಇಲ್ಲ. ನಾವು ಯಾವುದೇ ಪರ್ಟಿಕ್ಯುಲರ್ ಜಾತಿಯವರು ಅಂತ ಬ್ರಾಕೆಟ್ನಲ್ಲಿ ಹಾಕೊಳ್ಳಿಕ್ಕೆ ನಾವು ಇಷ್ಟಪಡೋದಿಲ್ಲ. ನಾವು ಮನುಷ್ಯರು, ಆ ರೀತಿ ನಾವು ನೋಡ್ತೀವಿ ಅನ್ನೋದನ್ನ ಹೇಳಿದ್ವಿ. ಅವ್ರ ಯೋಚನೆ, ಇದು ಹೆಂಗೆ ಹಾಕೋದೀಗ? ಈ ರೀತಿ ಯಾರು ಹೇಳಲಿಲ್ವಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಏನು ಹಾಕೋದು? ಆ ರೀತಿ ಆಪ್ಷನೇ ಇಲ್ಲ ಅಂತ ಕಾಣುತ್ತೆ, ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಅವ್ರದ್ದು ಆ್ಯಪ್ ತೆಕ್ಕೊಂಡು ಅವರೆಲ್ಲ ಚೆಕ್ ಮಾಡಿದ್ರು. ನೋಡೋಣ, ಶುರು ಮಾಡೋಣ ಬನ್ನಿ ಅಂತ ಡೀಟೇಲ್ ಎಲ್ಲ ಹಾಕೋಕೆ ಶುರು ಮಾಡಿದ್ರು. ಫಸ್ಟ್ ಒಂದು OTP ಬರುತ್ತೆ, ಆಮೇಲೆ ಆಧಾರ್ ನಂಬರ್ ಎಲ್ಲ ಕೇಳ್ತಾರೆ, ಅದೆಲ್ಲ ಆಯಿತು. ಅಲ್ಲಿ ಬಂದಾಗ ಗೌರ್ಮೆಂಟ್ ಎಂಥ ಕೆಲಸ ಮಾಡಿದೆ ಅಂತ ಹೇಳಿದ್ರೆ, ಅಲ್ಲಿ ನಾನು ಯಾವುದೇ ಜಾತಿಗೆ ಸೇರಿಲ್ಲ ಅಂತ ಹೇಳೋಕೆ ಅವಕಾಶನೇ ಇಲ್ಲ ಅಲ್ಲಿ. ಆದರೂ ಕೂಡ ನೀವು ಸ್ವಲ್ಪ ತಲೆ ಓಡಿಸಿದ್ರೆ ಇದನ್ನು ಮಾಡಬಹುದು. ರಿಲಿಜಿಯನ್ ಮೆನ್ಷನ್ ಮಾಡಲೇಬೇಕಾಗುತ್ತೆ, ಅಲ್ಲಿ ಜಾಸ್ತಿ ಆಪ್ಷನ್ಸ್ ಅವ್ರು ಕೊಟ್ಟಿಲ್ಲ. ಸೊ ಅಲ್ಲಿ ಹಿಂದೂ ಅನ್ನೋ ರಿಲಿಜನ್ ಮೆನ್ಷನ್ ಮಾಡಿದ ಬಳಿಕ ನೆಕ್ಸ್ಟ್ ಅಲ್ಲಿ ಜಾತಿ, ಉಪಜಾತಿ ಮತ್ತು ಕ್ಯಾಟಗರಿ, ಸಬ್ ಕ್ಯಾಟಗರಿ ಅಂತೆಲ್ಲ 3-4 ಆಪ್ಷನ್ ಇದೆ. ಅಲ್ಲಿ ಹಿಂದೂ ಅದರ್ ಈ ರೀತಿ ಒಂದೊಂದರಲ್ಲಿ ಒಂದೊಂದು ಥರದ್ದು ಮೆನ್ಷನ್ ಮಾಡ್ಕೊಂಡು ಹೋಗಿ ಎಲ್ಲೂ ಜಾತಿ ಮೆನ್ಷನ್ ಮಾಡದೇನೆ ಹೋಗೋಕೆ ಅವಕಾಶ ಆಯಿತು. ನಾನು ಮತ್ತು ನನ್ನ ಫ್ಯಾಮಿಲಿ ಈ ಥರ 2 ಸೇರಿಟ್ಟು 3 ಜನ ಸಮೀಕ್ಷೆಯನ್ನು ಕಂಪ್ಲೀಟ್ ಮಾಡಿದ್ವಿ.
ಅವರು ಕೂಡ ಆ ಮೇಡಮ್ ಕೂಡ ಅಪ್ರಿಷಿಯೇಟ್ ಮಾಡಿ ಹೋದ್ರು. ಫಸ್ಟ್ ಟೈಮ್ ಈ ತರ ಸಿಕ್ಕಿದ್ದು 1% ಇಲ್ಲ, ಈ ತರ ಯಾರು ಈ ತರ ಸಿಗ್ಲೇ ಇಲ್ಲ ನನಗೆ ಸರ್ವೆ ಮಾಡೋ ಟೈಮ್ನಲ್ಲಿ ಈ ಸಲ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿದ್ರು ಅವರು. ಜೊತೆಗೆ ಸರ್ಕಾರಗಳೇ ಮಾಡೋದ್ರಿ, ಸರ್ಕಾರಗಳೇ ಜಾತಿಯನ್ನು ಜೀವಂತವಾಗಿಡೋದ್ರಿ, ಜನರಿಗೆ ಅದೆಲ್ಲ ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಆ ಮೇಡಮ್ ಪಾಪ ಹೋದ್ರು. ಸೊ ಸ್ನೇಹಿತರೆ, ನೀವು ಕೂಡ ಪರ್ಟಿಕ್ಯುಲರ್ ಜಾತಿಯ ಬಂಧನದಲ್ಲಿ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೆ, ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಫೋರ್ಸ್ ಇಲ್ಲ, ನಿಮಗೆ ಆಸಕ್ತಿ ಇಲ್ಲ ಅಂದ್ರೆ ನೀವು ಇದೇ ದಾರಿಯನ್ನ ಹಿಡಿಬಹುದು. ಅಲ್ಲಿ ರಿಲಿಜನ್ ಮೆನ್ಷನ್ ಮಾಡಲೇಬೇಕಾಗತ್ತೆ. ಅದಾದ್ಮೇಲೆ ಉಳಿದ 3-4 ಕಡೆ ಮತ್ತೆ ಎಂಟರ್ ಮಾಡೋದು ಬರುತ್ತೆ, ಜಾತಿ, ಉಪಜಾತಿ, ಕ್ಯಾಟಗರಿ ಅಂತೆಲ್ಲ ಬರುತ್ತೆ. ಅಲ್ಲಿ ಹೇಗೆ ನಿಮ್ಮ ರಿಲಿಜನ್ ಹಿಂದೂ ಆಗಿದ್ರೆ ಹಿಂದೂ, ಉಳಿದ ಕಡೆ ಏನೋ ಆಪ್ಷನ್ ಕೊಟ್ಟಿಲ್ಲ, ಏನೋ ಫಿಲ್ ಮಾಡಲೇಬೇಕು ಅಂತಿದ್ರೆ ಅದರಂತ ಕ್ಲಿಕ್ ಮಾಡಿಕೊಂಡು ನೀವು ಎಂಡ್ ಮಾಡಬಹುದು. ಯಾವುದೇ ಜಾತಿಯನ್ನು ಮೆನ್ಷನ್ ಮಾಡದೆ ಎಂಡ್ ಮಾಡಲಿಕ್ಕೆ ಅವಕಾಶ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರ ತಗೊಂಡಿದೆ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಕ್ರೀಡಾಂಗಣ ಮತ್ತು ಕ್ರೀಡಾ ಸಂಕೀರ್ಣ ನಿರ್ಮಾಣಕ್ಕೆ ಸಚಿವ ಸಂಪುಟ ತಾತ್ವಿಕ ಅನುಮೋದನೆ ಕೊಟ್ಟಿದೆ. ಒಟ್ಟು 2,350 ಕೋಟಿ ರೂಪಾಯಿ ವೆಚ್ಚದಲ್ಲಿ 80,000 ಆಸನ ಸಾಮರ್ಥ್ಯದ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣವಾಗಲಿದೆ. ಈ ಬಗ್ಗೆ ಮಾಹಿತಿ ಕೊಟ್ಟಿರೋ ರಾಜ್ಯ ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದಲ್ಲಿ ಕ್ರೀಡಾಂಗಣ ಮತ್ತು ಕ್ರೀಡಾ ಸಂಕೀರ್ಣವನ್ನು ನಿರ್ಮಿಸೋಕೆ ವಸತಿ ಇಲಾಖೆಯ ಪ್ರಸ್ತಾವನೆಯನ್ನ ಸಚಿವ ಸಂಪುಟ ಅನುಮೋದಿಸಿದೆ. ವಿವರವಾದ ಯೋಜನಾ ವರದಿ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮತ್ತು ಕಾರ್ಯ ಸಾಧ್ಯತಾ ಅಧ್ಯಯನ ವರದಿಯನ್ನು ಸಿದ್ಧಪಡಿಸೋಕೆ ಇಲಾಖೆಗೆ ನಿರ್ದೇಶನ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ದುರಂತ ನಡೆದ ಬಳಿಕ ರಾಜ್ಯ ಸರ್ಕಾರ ಈ ರೀತಿ ನಿರ್ಧಾರ ಮಾಡಿದೆ. ಆರ್ಎಸ್ಎಸ್ಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಪರ್ಮಿಷನ್ ಇಲ್ಲದೆ ಆಕ್ಟಿವಿಟೀಸ್ ಮಾಡಂಗಿಲ್ಲ ಅಂತ ಸರ್ಕಾರ ನಿರ್ಧಾರ ಕೈಗೊಳ್ತಾ ಇರೋ ಟೈಮ್ನಲ್ಲಿ, ಅಂದರೆ RSS ಹೆಸರು ಉಲ್ಲೇಖಿಸದೆ ಅವರು ಈ ರೀತಿ ನಿರ್ಧಾರ ಮಾಡಿರೋ ಟೈಮ್ನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಜಾಗಗಳಲ್ಲಿ ನಮಾಜ್ ಮಾಡೋಕ್ಕೂ ಅವಕಾಶ ಕೊಡಬಾರದು ಅಂತ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಸರ್ಕಾರದ ಆಶಯ ಎಲ್ರಿಗೂ ಸೇಮ್ ಅನ್ವಯ ಆಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಕ್ರಮ ತಗೋಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಮತ್ತೊಂದು ಕಡೆ RSS ಪಥ ಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಿ ರಾಯಚೂರು ಜಿಲ್ಲೆ ರೋಡಲಬಂಡ ಗ್ರಾಮದ PDO ಪ್ರವೀಣ್ ಕುಮಾರ್ ಅನ್ನ ಸಸ್ಪೆಂಡ್ ಮಾಡಲಾಗಿದೆ. ಪಂಚಾಯತ್ ರಾಜ್ ಇಲಾಖೆ ಆಯುಕ್ತೆ ಡಾಕ್ಟರ್ ಅರುಂಧತಿ ಕರ್ನಾಟಕ ಸಿವಿಲ್ ಸೇವಾ ನಿಯಮಗಳ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಅಮಾನತು ಮಾಡಿದ್ದಾರೆ. ಕೃಷಿ ಹೊಂಡಕ್ಕೆ ಬಿದ್ದು 3 ಮಕ್ಕಳು ಮೃತಪಟ್ಟಿರುವ ಘಟನೆ ವಿಜಯಪುರ ಜಿಲ್ಲೆ ಮಿಂಚನಾಳ ತಾಂಡದ ಮಹದೇವ್ ನಗರದಲ್ಲಿ ಆಗಿದೆ. ಕುರಿಗಳ ಜೊತೆ ಆಟವಾಡ್ತಾ 3 ಮಕ್ಕಳು ಜಮೀನಿನಲ್ಲಿದ್ದ ಕೃಷಿ ಹೊಂಡದ ಬಳಿಗೆ ಹೋಗಿದ್ರು. ಅಲ್ಲಿ ಆಯತಪ್ಪಿ ಕೆಳಗೆ ಬಿದ್ದು ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಮೃತ ಮಕ್ಕಳನ್ನ ಕಾರ್ತಿಕ್, ಶಿವಮ್ಮ, ಸ್ವಪ್ನ ಅಂತ ಗುರುತಿಸಲಾಗಿದ್ದು, ಸ್ಥಳಕ್ಕೆ ತಹಶೀಲ್ದಾರ್ ಮತ್ತು ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೃಷಿ ಹೊಂಡದ ಸುತ್ತ ಯಾವುದೇ ಬೇಲಿ ಹಾಕದ ಕಾರಣ ಇಂತಹ ಅನೇಕ ಘಟನೆಗಳು ರಾಜ್ಯದಲ್ಲಿ ನಡೀತಾನೆ ಇವೆ. ಗುಜರಾತ್ನಲ್ಲಿ ಭೂಪೇಂದ್ರ ಪಟೇಲ್ ನೇತೃತ್ವದ ಬಿಜೆಪಿ ಸರ್ಕಾರ ಸಚಿವ ಸಂಪುಟ ಪುನರಚನೆ ಮಾಡಿಕೊಂಡಿದೆ. ಪಟೇಲ್ರ ಕಳೆದ ಕ್ಯಾಬಿನೆಟ್ನಲ್ಲಿ ಗೃಹ ಸಚಿವರಾಗಿದ್ದ ಹರ್ಷ ಸಿಂಘ್ವಿ ಇವತ್ತು ಗುಜರಾತ್ನ DCM ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಮೂಲಕ ಸುಮಾರು 4 ವರ್ಷಗಳ ನಂತರ ಗುಜರಾತ್ನಲ್ಲಿ DCM ಹುದ್ದೆ ಸೃಷ್ಟಿ ಮಾಡಿದಂತಾಗಿದೆ. ಗಾಂಧಿನಗರದಲ್ಲಿ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಇಟ್ಕೊಳ್ಳಲಾಗಿತ್ತು. ಈ ವೇಳೆ ಒಟ್ಟು 25 ಜನ ಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಈ ಪೈಕಿ ಈ ಹಿಂದೆ ಇದ್ದ 6 ಸಚಿವರನ್ನ ಬಿಟ್ಟರೆ ಇನ್ನುಳಿದ 19 ಹೊಸ ಮುಖಗಳಿಗೆ ಸಚಿವ ಸ್ಥಾನ ಕೊಡಲಾಗಿದೆ. ಕ್ರಿಕೆಟರ್ ರವೀಂದ್ರ ಜಡೇಜಾ ಪತ್ನಿ ರಿವಾಬಾ ಜಡೇಜಾಗೂ ಕೂಡ ಮಂತ್ರಿ ಭಾಗ್ಯ ಸಿಕ್ಕಿದೆ. ರವೀಂದ್ರ ಜಡೇಜಾ ಈಗ ಮಂತ್ರಿಯ ಗಂಡ. ಅಂದಹಾಗೆ ಸಂಪುಟ ಪುನರಚನೆಗೂ ಮುನ್ನ ಸಿಎಂ ಭೂಪೇಂದ್ರ ಪಟೇಲ್ ಬಿಟ್ಟು ಕ್ಯಾಬಿನೆಟ್ನಲ್ಲಿದ್ದ ಉಳಿದೆಲ್ಲ 16 ಸಚಿವರು ರಾಜೀನಾಮೆ ಕೊಟ್ಟಿದ್ರು. ಈಗ ಮತ್ತೆ ಪುನರಚನೆ ಮಾಡಿಕೊಂಡಿದ್ದಾರೆ. HAL ನಿರ್ಮಿಸಿರೋ ದೇಸಿ ಲಘು ಯುದ್ಧ ವಿಮಾನ ತೇಜಸ್ MK-1A ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಮೊದಲ ಬಾರಿಗೆ ಹಾರಾಟ ನಡೆಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಈ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾದರು. HALನ 3ನೇ ಪ್ರೊಡಕ್ಷನ್ ಲೈನ್ನಲ್ಲಿ ತಯಾರಿಸಲಾಗಿದೆ. ಇದೇ ವೇಳೆ ರಾಜನಾಥ್ ಸಿಂಗ್ ನಾಸಿಕ್ನಲ್ಲಿ ಲೈಟ್ ಕಾಂಬ್ಯಾಟ್ ಏರ್ ಕ್ರಾಫ್ಟ್ ಮತ್ತು ಏರ್ ಫೋರ್ಸ್ನಲ್ಲಿರೋ ಹೊಸ ಪೈಲಟ್ಗಳಿಗೆ ಟ್ರೈನಿಂಗ್ ಕೊಡೋಕೆ ಹಿಂದೂಸ್ತಾನ್ ಟರ್ಬೋ ಟ್ರೈನರ್ 40 ಅನ್ನೋ ಟ್ರೈನರ್ ಏರ್ ಕ್ರಾಫ್ಟ್ ಅನ್ನು ಕೂಡ ಉದ್ಘಾಟಿಸಿದ್ದಾರೆ. ನಮ್ಮ ವಾಯುಪಡೆಗೆ ಸ್ವದೇಶಿ ಫೈಟರ್ ಜೆಟ್ಗಳನ್ನು ಸಾಧ್ಯವಾದಷ್ಟು ಬೇಗನೆ ಪೂರೈಕೆ ಮಾಡೋಕೆ HAL ಈ 3ನೇ ಪ್ರೊಡಕ್ಷನ್ ಲೈನ್ ಅನ್ನು ಸ್ಥಾಪಿಸಿದೆ. ವಾಯುಪಡೆ ಆರ್ಡರ್ ಮಾಡಿರೋ 180 ತೇಜಸ್ ಯುದ್ಧ ವಿಮಾನಗಳನ್ನು ನಿಗದಿತ 2032-33 ಅವಧಿ ಒಳಗೆ ಸಪ್ಲೈ ಮಾಡೋಕೆ ಈ ಫೆಸಿಲಿಟಿ ಹೆಲ್ಪ್ ಮಾಡುತ್ತೆ ಅಂತ HAL ಹೇಳಿದೆ. ಸ್ವದೇಶಿ ನಿರ್ಮಿತ ತೇಜಸ್ ಯುದ್ಧ ವಿಮಾನ ಇತ್ತೀಚೆಗೆ ಸೇನೆಯಲ್ಲಿ ನಿವೃತ್ತಿ ಹೊಂದಿದ MiG-21 ಯುದ್ಧ ವಿಮಾನಗಳನ್ನ ರಿಪ್ಲೇಸ್ ಮಾಡುತ್ತೆ. ಇನ್ನು ಸ್ನೇಹಿತರೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಲಾಂಚ್ ಆಗಿದೆ. ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಅನ್ನು ಕೊಡೋಕೆ ಶುರು ಮಾಡಿದೀವಿ ಸ್ನೇಹಿತರೆ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಡೈರೆಕ್ಟ್ಲಿ ಜಾಯಿನ್ ಆಗಬಹುದು. ಆಪಲ್ ಯೂಸರ್ಸ್ ಲಿಂಕ್ ಮೂಲಕ ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಪ್ರತ್ಯೇಕ ಮೆಂಬರ್ಶಿಪ್ ಅಂತ ಮೆನ್ಷನ್ ಮಾಡಿ ಲಿಂಕ್ ಕೊಟ್ಟಿರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ರೌಸರ್ ಥ್ರೂ ಹೋಗಿ ಸಫಾರಿಯಲ್ಲಿ ಜಾಯಿನ್ ಆಗಬಹುದು. ಈ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಜಾಯಿನ್ ಆಗೋ ವೀಕ್ಷಕರಿಗೆ ಮೆಂಬರ್ಸ್ ಓನ್ಲಿ ವಿಡಿಯೋ, ಮೆಂಬರ್ಸ್ ಓನ್ಲಿ ಲೈವ್, ಮೆಂಬರ್ಸ್ ಓನ್ಲಿ ಪೋಸ್ಟ್, ಈ ರೀತಿ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಅನ್ನ
ಅದು ಕೂಡ ನಮ್ಮ ಕಡೆಯಿಂದ ಹಾಕುವ ಯಾವುದೇ ಆ್ಯಡ್ ಹಾಕದೆ ಆ ಒಂದು ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನವನ್ನು ನಾವು ನಡೆಸ್ತಾ ಇದ್ದೀವಿ ಸ್ನೇಹಿತರೆ. ಆಲ್ರೆಡಿ ವಿಡಿಯೋಸ್ ಅಲ್ಲಿ ಬರೋಕೆ ಶುರುವಾಗಿವೆ. ಜಾಯಿನ್ ಆಗಿರೋರು ಆಲ್ರೆಡಿ ನೀವು ನಮ್ಮ ಚಾನಲ್ನಲ್ಲಿ ಮೆಂಬರ್ಶಿಪ್ ಟ್ಯಾಬ್ಗೆ ಹೋಗಿ ಅಲ್ಲೆಲ್ಲ ಆ ಕಾಂಟೆಂಟನ್ನು ಪಡಿಬೋದು. ಯೂಟ್ಯೂಬ್ ಕೂಡ ನಿಮಗೆ ರೆಕಮೆಂಡ್ ಮಾಡುತ್ತೆ. ಆಸಕ್ತಿ ಇರೋರು ಜಾಯಿನ್ ಆಗೋಕ್ಕೆ ದಿನಕ್ಕೆ ₹1 ಕಮ್ಮಿ ಕಾಸ್ಟ್ ಆಗುತ್ತೆ ಸ್ನೇಹಿತರೆ. 99 ಪೈಸೆ ಚೇಂಜ್ ಕಾಸ್ಟ್ ಆಗುತ್ತೆ. ಇಡೀ ಮಂತ್ ₹29 ಚಾರ್ಜ್ ಆಗುತ್ತೆ. ನಮ್ಮ ವರ್ಕಲ್ಲಿ ನಿಮಗೆ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ನೀವು ಅದನ್ನು ಕನ್ಸಿಡರ್ ಮಾಡಬಹುದು ಸ್ನೇಹಿತರೆ. ಬನ್ನಿ ಕಂಟಿನ್ಯೂ ಮಾಡೋಣ. ನಟ ರಾಜಕಾರಣಿ ವಿಜಯರ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಇದು ಮಾನ್ಯತೆ ಪಡೆದ ರಾಜಕೀಯ ಪಕ್ಷ ಅಲ್ಲ ಅಂತ ಚುನಾವಣಾ ಆಯೋಗ ಮದ್ರಾಸ್ ಹೈಕೋರ್ಟ್ಗೆ ತಿಳಿಸಿದೆ. ಚುನಾವಣಾ ಆಯೋಗದ ಪರ ಹಾಜರಿದ್ದ ವಕೀಲ ನಿರಂಜನ್ ರಾಜಗೋಪಾಲ್ ಮದ್ರಾಸ್ ಹೈಕೋರ್ಟ್ನ ಜಸ್ಟಿಸ್ ಮನೀಂದ್ರ ಮೋಹನ್ ಶ್ರೀವಾಸ್ತವ ಮತ್ತು ಜೆ ಅರುಳ್ ಮುರುಗನ್ ಅವರಿದ್ದ ದ್ವಿಸದಸ್ಯ ಪೀಠದ ಮುಂದೆ ಈ ಮಾಹಿತಿಯನ್ನು ತಿಳಿಸಿದ್ದಾರೆ. ಟಿವಿಕೆ ಒಂದು ರಾಜ್ಯದ ರಾಜಕೀಯ ಪಕ್ಷವಾಗೋಕೆ ಚುನಾವಣಾ ಆಯೋಗದ ಮಾನದಂಡಗಳನ್ನು ಪೂರೈಸಿಲ್ಲ ಅಂತ ಹೇಳಿದ್ದಾರೆ. ಕರೂರ್ ಕಾಲ್ದುಳಿತದ ನಂತರ ಟಿವಿಕೆನ ಮಾನ್ಯತೆ ರದ್ದುಗೊಳಿಸಿ ಮತ್ತು ನಟ ವಿಜಯ್ ವಿರುದ್ಧ ಹೆಚ್ಚುವರಿ ಆರೋಪಗಳನ್ನು ಸೇರಿಸಿ ಅಂತ ಅರ್ಜಿ ಸಲ್ಲಿಕೆಯಾಗಿದ್ವು. ಆ ಸಂದರ್ಭದಲ್ಲಿ ಈ ಬೆಳವಣಿಗೆಯಾಗಿದೆ. ಇನ್ನು ಲಂಚ ಪ್ರಕರಣದಲ್ಲಿ ಪಂಜಾಬ್ನ ಹಿರಿಯ IPS ಅಧಿಕಾರಿ ಹರ್ಚರಣ್ ಸಿಂಗ್ ಬುಲ್ಲರ್ರನ್ನ ಸಿಬಿಐ ಅರೆಸ್ಟ್ ಮಾಡಿದೆ. ಹಾಗೆ ಮಧ್ಯವರ್ತಿಯೊಬ್ಬನನ್ನ ಕೂಡ ಸಿಬಿಐ ವಶಕ್ಕೆ ಪಡೆದಿದೆ. ಚಂಡೀಗಢದ ಅವರ ಆಫೀಸ್ನಲ್ಲೇ ಸಿಬಿಐ ಹಿಡಿದು ಹಾಕಿದೆ. ವ್ಯಕ್ತಿಯೊಬ್ಬರ ಮೇಲೆ ದಾಖಲಾಗಿದ್ದ FIRನ ಇತ್ಯರ್ಥಗೊಳಿಸೋಕೆ ಈ IPS ಅಧಿಕಾರಿ ₹8 ಲಕ್ಷ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು. ಈಗ ಇವರ ಬಂಧನದ ನಂತರ ಇವರ ಮನೆ ಮೇಲೂ ಕೂಡ ಸಿಬಿಐ ರೇಡ್ ಮಾಡಿದೆ. ಈ ವೇಳೆ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ₹5 ಕೋಟಿ ಕ್ಯಾಶ್ ದುಡ್ಡು, ನಗದು, 1.5 kg ಚಿನ್ನ, 22 ಲಕ್ಸುರಿ ವಾಚಸ್, ಆಡಿ ಮತ್ತು ಮರ್ಸಿಡಿಸ್ ಕಾರ್ ಕೀಗಳು, ಶಸ್ತ್ರಾಸ್ತ್ರಗಳು, 40 ಲೀಟರ್ ಮದ್ಯ ಎಲ್ಲ ವಶಕ್ಕೆ ಪಡೆದಿದ್ದಾರೆ. ಅವರ ಆಸ್ತಿ ದಾಖಲೆಗಳನ್ನು ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ. ಸದ್ಯ ತನಿಖೆ ಕಂಟಿನ್ಯೂ ಆಗಿದೆ. ಏನೋ ಶಬರಿಮಲೆ ಅಯ್ಯಪ್ಪಸ್ವಾಮಿ ದೇವಸ್ಥಾನದಲ್ಲಿನ ಚಿನ್ನ ಕಳವಿನ ಬಗ್ಗೆ ನಾವು ಈ ವಿಶೇಷ ವರದಿಯಲ್ಲಿ ಮಾಹಿತಿ ಕೊಟ್ಟಿದ್ವಲ್ಲ, ಇದರ ತನಿಖೆ ನಡೆಸ್ತಾ ಇರೋ SIT ತಂಡ ಈಗ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಪೊಟ್ಟಿ, ಈ ನಮ್ಮ ಸ್ಪೆಷಲ್ ರಿಪೋರ್ಟಲ್ಲಿ ಕೂಡ ನಾವು ಹೇಳಿದ್ವಿ ಈತನ ಬಗ್ಗೆ. ಈತನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. ಆರೋಪಿಗೆ ದೇವಸ್ಥಾನದ ಅಧಿಕಾರಿಗಳು ಮತ್ತು ಇತರರು ಈ ಪಿತೂರಿಯಲ್ಲಿ ಸಹಾಯ ಮಾಡಿದ್ದಾರೆ ಅಂತ SIT ಕೋರ್ಟ್ ಮುಂದೆ ಹೇಳಿದೆ. ಕೋರ್ಟ್ ಆರೋಪಿಯನ್ನ ಅಕ್ಟೋಬರ್ 30ರವರೆಗೆ SIT ಕಸ್ಟಡಿಗೆ ನೀಡಿದೆ. 2019ರಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ದ್ವಾರಪಾಲಕ ವಿಗ್ರಹಗಳನ್ನು ಚಿನ್ನದ ಲೇಪನ ಮಾಡೋಕೆ ಚೆನ್ನೈ ಮೂಲದ ಕಂಪನಿ ಕೊಡಲಾಗಿತ್ತು. ಆ ಚಿನ್ನ ಲೇಪಿತ ತಾಮ್ರದ ಶೀಟ್ಸ್ ಅನ್ನ ರಿಮೂವ್ ಮಾಡಿದಾಗ ಅವುಗಳ ತೂಕ 42.8 kg ಇತ್ತು. ಅದರ ಕೆಲಸ ಎಲ್ಲ ಮುಗಿಸಿ ಲೇಪನ ಎಲ್ಲ ಮಾಡಿಸಿ ವಾಪಸ್ ತಂದಾಗ 4.54 kg ತೂಕ ವ್ಯತ್ಯಾಸ ಆಗಿ 38 kg ಮಾತ್ರ ಇತ್ತು. ಹಾಗಾಗಿ ತನಿಖೆ ಶುರುವಾಗಿ ಈಗ ಪ್ರಮುಖ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 484 ಪಾಯಿಂಟ್ಸ್ ಜಂಪ್ ಆಗಿ 83,952ಕ್ಕೆ ತಲುಪಿದೆ. ನಿಫ್ಟಿ 124 ಪಾಯಿಂಟ್ಸ್ ರೈಸ್ ಆಗಿ 25,709ಕ್ಕೆ ರೀಚ್ ಆಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್, ICICI ಬ್ಯಾಂಕ್, ಭಾರತಿ ಏರ್ಟೆಲ್, HDFC ಬ್ಯಾಂಕ್ನಂತಹ ಹೆವಿವೇಟ್ ಸೆಕ್ಟರ್ ಸ್ಟಾಕ್ಗಳಿಂದ ಮಾರ್ಕೆಟ್ಗೆ ಬಲ ಬಂದಿದೆ. ವಿದೇಶಿ ಬಂಡವಾಳದ ಒಳಹರಿವು ಕೂಡ ಕಂಟಿನ್ಯೂ ಆಗಿದೆ. ಹೀಗಾಗಿ ಮಾರ್ಕೆಟ್ ಲಾಭ ಮಾಡಿಕೊಳ್ತು. ಏನು ವಿಪ್ರೋ, ಇನ್ಫೋಸಿಸ್, HCL ಟೆಕ್ನಾಲಜೀಸ್, ಟಾಟಾ ಸ್ಟೀಲ್ ಮತ್ತು ಟೆಕ್ ಮಹೀಂದ್ರಾ ಷೇರುಗಳು ರೆಡ್ನಲ್ಲಿದ್ವು. ಇತ್ತ ಏಷ್ಯನ್ ಪೇಂಟ್ಸ್, ಭಾರತಿ ಏರ್ಟೆಲ್, ಮಹೀಂದ್ರಾ ಅಂಡ್ ಮಹೀಂದ್ರಾ, ಇಂಡಸ್ಇಂಡ್ ಬ್ಯಾಂಕ್, ITC ಸೇರಿದ ಹಾಗೆ ಆಲ್ಮೋಸ್ಟ್ ಎಲ್ಲ ಷೇರುಗಳು ಗ್ರೀನ್ನಲ್ಲಿದ್ವು. ಇದು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 7 ಪೈಸೆ ಇಳಿಕೆಯಾಗಿ ₹88.3 ಆಗಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹2,113 ಏರಿಕೆಯಾಗಿ ₹1,29,584 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹1,940 ರೈಸ್ ಆಗಿ ₹1,18,700 ಆಗಿದೆ. 1 kg ಬೆಳ್ಳಿ ಬೆಲೆಯಲ್ಲಿ ₹1,147 ಹೆಚ್ಚಾಗಿ ₹1,69,230 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅನ್ನೋ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.